ಸಿಎಂ ಬಜೆಟ್ ಮಂಡನೆಗೆ ಡಿಕೆ ಬಣದಿಂದ ವಿಘ್ನ ಎದುರಾಯ್ತಾ? ಸಿಎಂ ಬಜೆಟ್ಗೆ ಸಿದ್ಧತೆಯನ್ನ ನಡೆಸಿರುವಾಗಲೇ ಡಿಕೆ ಕ್ಯಾಂಪ್ ರೆಬಲ್ ಆಗ್ತಾ ಇದೆ. ಸಿಎಂ ಬಜೆಟ್ ಮಂಡನೆಗೆ ಡಿಕೆ ಬಣದಿಂದ ವಿಘ್ನ ಎದುರಾಗ್ತಾ ಇದೆಯಾ? ಸಿಎಂ ಬಜೆಟ್ಗೆ ಸಿದ್ಧತೆಯನ್ನ ನಡೆಸ್ತಾ ಇರುವಾಗಲೇ ಡಿಕೆ ಕ್ಯಾಂಪ್ ರೆಬಲ್ ಆಗಿದೆಯಾ? ಡಿನ್ನರ್ ಪಾರ್ಟಿ ಮೂಲಕವಾಗಿ ಕುತೂಹಲವನ್ನ ಕೂಡ ಹೆಚ್ಚಿಸ್ತಾ ಇರುವಂತದ್ದು ಡಿಕೆ ಆಪ್ತರು. ಇದೇ ಅವಧಿಯಲ್ಲಿ ಡಿಕೆಶಿ ಸಿಎಂ ಆಗಬೇಕು ಅಂತ ಒತ್ತಡದ ತಂತ್ರವನ್ನ ಹಾಕ್ತಾ ಇದ್ದಾರೆ. ನಾಯಕತ್ವ ಗೊಂದಲವನ್ನ ಹೈಕಮಾಂಡ್ ಬಗೆಹರಿಸಬೇಕು, ಇಲ್ಲದೆ ಹೋದ್ರೆ ನಾವೇ ದೆಹಲಿಗೆ ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ ಡಿಕೆಶಿ ಟೀಮ್. ಮಾರ್ಚ್ 6ರಂದು ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣ ಆಗ್ತಾರೆ. ಮಾರ್ಚ್ 6ರಂದೇ ಬಜೆಟ್ ಮಂಡನೆ ಮಾಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು. ಬಜೆಟ್ ಅಧಿವೇಶನದ ಒಳಗೆ ಗೊಂದಲ ಪರಿಹಾರಕ್ಕೆ ಒತ್ತಾಯವನ್ನ ಡಿಕೆಶಿ ಟೀಮ್ ಮಾಡ್ತಾ ಇದೆ. ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು, ಸಾಕಾಗ್ಬಿಟ್ಟಿದೆ, ನಮ್ಮ ಡಿಕೆಶಿ ಅವರನ್ನ ಸಿಎಂ ಆಗಿ ಮಾಡಬೇಕು, ಬಜೆಟ್ ಅಧಿವೇಶನದ ಒಳಗಾಗಿ ಗೊಂದಲ ಎಲ್ಲವೂ ಕೂಡ ಪರಿಹಾರ ಆಗಬೇಕು, ಸ್ಪಷ್ಟನೆ ಕೊಡಬೇಕು ಇದ್ರ ಬಗ್ಗೆ. ಮಾರ್ಚ್ 6ನೇ ತಾರೀಕು ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣ ಆಗ್ತಾ ಇದೆ. ಸೊ ಅವತ್ತೇ ಬಜೆಟ್ ಮಂಡನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಜೊತೆಗೆ ನಾಯಕತ್ವ ಗೊಂದಲವನ್ನ ಹೈಕಮಾಂಡ್ ಬಗೆಹರಿಸಬೇಕು, ಇಲ್ಲದೆ ಹೋದ್ರೆ ನಾವೇ ದೆಹಲಿಗೆ ಹೋಗ್ತೇವೆ ಅಂತ ಹೇಳಿ ಈಗ ಡಿಕೆಶಿ ಟೀಮ್ ಕೂತ್ಕೊಂಡಿದೆ. ಡಿನ್ನರ್ ಪಾರ್ಟಿ ಮೂಲಕವಾಗಿ ಕುತೂಹಲವನ್ನ ಹೆಚ್ಚಿಸ್ತಾ ಇರುವಂತದ್ದು ಡಿಕೆಶಿ ಅವರ ಆಪ್ತರು. ಸಿಎಂ ಬಜೆಟ್ಗೆ ಸಿದ್ಧತೆ ಒಂದು ಕಡೆ ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ತಿಂಗಳು ಬಜೆಟ್ ಅನ್ನ ಮಂಡಿಸಬೇಕು. ಈ ಕಡೆ ನೋಡಿದ್ರೆ ಗೊಂದಲ ಸೃಷ್ಟಿ ಆಗ್ತಾ ಇದೆ ಡಿಕೆಶಿ ಅವರ ಆಪ್ತರ ನಡುವೆ. ಶೀಘ್ರದಲ್ಲೇ ದೆಹಲಿಗೆ ತೆರಳಲು ಪ್ಲಾನ್ ಮಾಡಿದ ಡಿಕೆಶಿ ಬಣ. ಡಿಕೆಶಿ ಬಣದ ಸುಮಾರು 32 ಶಾಸಕರು ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರೆ. ಡಿಕೆ ಪಟ್ಟಾಭಿಷೇಕಕ್ಕೆ ವರಿಷ್ಠರ ಮೇಲೆ ಒತ್ತಡವನ್ನ ಹೇರಲು ತಯಾರಿಯನ್ನ ಮಾಡಿದ್ದಾರೆ. ಮೊನ್ನೆ ಬಾಲಕೃಷ್ಣ ಬರ್ತ್ಡೇ ಪಾರ್ಟಿಯಲ್ಲಿ ಈ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆಯಂತೆ. ದೆಹಲಿ ಚಲೋ ನೇತೃತ್ವವನ್ನ ವಹಿಸಿದ್ರು ಬಾಲಕೃಷ್ಣ, ಕದಲೂರು, ಉದಯ್. ಡಿಕೆಶಿ ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಗಳು ಈಗಾಗಲೇ ಕಾಂಗ್ರೆಸ್ನ ವಲಯದಲ್ಲಿ ಈಗಾಗಲೇ ಕಂಡು ಬರ್ತಾ ಇದೆ. ನೋಡಿ, ಶೀಘ್ರದಲ್ಲೇ ದೆಹಲಿಗೆ ತೆರಳಬೇಕು ಅಂತ ಹೇಳಿ ಡಿಕೆಶಿ ಬಣ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಡಿಕೆಶಿ ಬಣದ ಸುಮಾರು 32 ಶಾಸಕರು ದೆಹಲಿಗೆ ತೆರಳಬೇಕು ಅಂತ ಸಜ್ಜಾಗ್ತಾ ಇದ್ದಾರೆ. ಡಿಕೆ ಪಟ್ಟಾಭಿಷೇಕಕ್ಕೆ ವರಿಷ್ಠರ ಮೇಲೆ ಒತ್ತಡವನ್ನ ಹೇರಬೇಕು ಅಂತ ಹೇಳಿ ಕೂಡ ಅದಕ್ಕೆ ಸಿದ್ಧತೆಗಳನ್ನ ಈಗಾಗಲೇ ಡಿಕೆ ಆಪ್ತರ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ಬಾಲಕೃಷ್ಣ ಬರ್ತ್ಡೇ ಪಾರ್ಟಿಯಲ್ಲಿ ಈ ಬಗ್ಗೆ ಚರ್ಚೆಗಳಾಗಿದೆ, ಗುಸುಗುಸುಗಳಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ದೆಹಲಿ ಚಲೋ ನೇತೃತ್ವವನ್ನ ಈಗಾಗಲೇ ಬಾಲಕೃಷ್ಣ, ಕದಲೂರು, ಉದಯ್ ಅವರು ವಹಿಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಡಿಕೆಶಿ ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಗಳು ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ. ಪ್ರಾರಂಭದಿಂದಲೂ ಕೂಡ ನೀವು ಗಮನಿಸ್ತಾ ಇರಬಹುದು, 5 ವರ್ಷದಲ್ಲಿ ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗೋಯ್ತು. ಈ ಒಂದು 2 ವರ್ಷಗಳಲ್ಲಿ ಈಗಾಗಲೇ ಬರೀ ಸಿಎಂ ಬದಲಾವಣೆ ಜೊತೆಗೆ ನಾವು ಕೂಡ ಸಚಿವರಾಗಬೇಕು, ಇದೇ ವಿಚಾರಗಳೇ ಕೇಳಿ ಬರ್ತಾ ಇರುವಂಥದ್ದು. ಶಾಸಕರು ಜೊತೆಗೆ ಸಿಎಂ ಡಿಸಿಎಂ ನಡುವೆ ಒಂದು ರೀತಿಯಾದಂತಹ ಗುದ್ದಾಟಗಳಾದರೆ, ಶಾಸಕರು ಮತ್ತು ಸಚಿವರ ನಡುವಿನ ಒಂದು ರೀತಿಯಾದಂತಹ ಗುದ್ದಾಟಗಳು ಕೂಡ ಈಗಾಗಲೇ ಆಗ್ತಾ ಇರುವಂಥದ್ದು. ಅಂದರೆ ನಾವು ಕೂಡ ಸಚಿವರಾಗಬೇಕು ಅಂತ ಹೇಳಿ ಒಂದು ಕಡೆ ಈಗಾಗಲೇ ಶಾಸಕರು ಕೂಡ ಪಟ್ಟನ್ನ ಹಿಡ್ತಿದ್ದಾರೆ. ಮತ್ತೊಂದು ಕಡೆ ಏನು ನಮಗೇನು ಆಶ್ವಾಸನೆ ಭರವಸೆಯನ್ನು ಕೊಟ್ಟಿದ್ರಿ, ಆ ಭರವಸೆಯಂತೆ ನಡ್ಕೊಳ್ಬೇಕು ಅನ್ನುವಂಥದ್ದು ಡಿಕೆಶಿ ಅವರ ನಿಲುವಾಗಿದೆ. ಆ ಒಂದು ಕಾರಣವಾಗಿ ಏಕದಮ್ ಡಿಕೆಶಿ ಅವರು ಅವ್ರಿಗೂ ಕೂಡ ಈಗ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿ ಹೇಳಿ ಮಾತು ಅಂತ ನೆನಪು ಮಾಡಿ ಈಗಾಗಲೇ ಡಿಕೆಶಿ ಅವ್ರಿಗೂ ಕೂಡ ಸಾಕಾಗಿ ಹೋಗಿದೆ. ಬಟ್ ಈಗ ಅವರ ಟೀಮ್ ಏನಾಗಿದೆ, ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೈಕಮಾಂಡ್ ಇದ್ರ ಬಗ್ಗೆ ಯಾವ ರೀತಿಯಾಗಿ ಸೀರಿಯಸ್ ಆಗಿ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಬಟ್ ಹೈಕಮಾಂಡ್ಗೆ ಡೆಡ್ಲೈನ್ ಅನ್ನ ಕೊಡುವಂತಹ ಮಟ್ಟಕ್ಕೆ ಈಗಾಗಲೇ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಡೆಡ್ಲೈನ್ ಅನ್ನ ಕೊಡುವಂತಹ ಮಟ್ಟಕ್ಕೆ ಈಗಾಗಲೇ ಡಿಕೆಶಿ ಅವರ ಆಪ್ತರು ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಹಾಗಿದ್ರೆ ಬಹಳಷ್ಟು ಗುದ್ದಾಟಗಳು ಆಗ್ತಾ ಇದೆ ಒಳಗೊಳಗೆ ಅನ್ನುವಂತಹ ವಿಚಾರಗಳು ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ. ಎಸ್, ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ, ಅದರಲ್ಲೂ ಕೂಡ ಬಜೆಟ್ ವರೆಗೂ ಕೂಡ ಈಗಾಗಲೇ ಅವರ ಕಣ್ಣಿರುವಂಥದ್ದು. ಬಜೆಟ್ ಆದಂತಹ ನಂತರವಾಗಿ ಎಲ್ಲವೂ ಕೂಡ ಚೇಂಜಸ್ ಆಗಬೇಕು ಅನ್ನೋದು ಡಿಕೆಶಿ ಆಪ್ತರ ನಿಲುವಾಗಿದೆ. ಅಕಸ್ಮಾತ್ ಅವಾಗಲೂ ಕೂಡ ಆಗಲಿಲ್ಲ, ಹೀಗೆ ಕಂಟಿನ್ಯೂ ಆಗಿ ಮುಂದುವರ್ಕೊಂಡು ಹೋಯಿತು ಅಂತಂದ್ರೆ ಯಾವ ನಿಲುವನ್ನ ಡಿಕೆಶಿ ಅವರ ಆಪ್ತರು ತೆಗೆದುಕೊಳ್ತಾರೆ, ಅಥವಾ ಬಹಳಷ್ಟು ಏನಾದರೂ ಬಂಡಾಯ ಹೇಳುವಂತಹ ಸಾಧ್ಯತೆಗಳು ಏನಾದರೂ ಇರುತ್ತಾ, ಕಾದು ನೋಡಬೇಕಾಗಿದೆ.
ನೋಡಿ, ಶೀಘ್ರದಲ್ಲೇ ದೆಹಲಿಗೆ ತೆರಳಬೇಕು ಅನ್ನುವಂತಹ ಪ್ಲಾನ್ ಅನ್ನ ಕೂಡ ಈಗಾಗಲೇ ಡಿಕೆಶಿ ಬಣ ಮಾಡ್ಕೊಳ್ತಾ ಇದೆ. ಡಿಕೆಶಿ ಬಣದ ಸುಮಾರು 32 ಶಾಸಕರು ದೆಹಲಿಗೆ ತೆರಳಬೇಕು ಅಂತ ಸಜ್ಜಾಗ್ತಾ ಇದ್ದಾರೆ. ಬಹಳಷ್ಟು ಬಾರಿ ನೋಡಿ, ಡಿಕೆಶಿ ಅವರು ಕೂಡ ದೆಹಲಿಗೆ ಹೋಗೋದು ಬರೋದು, ರಾಹುಲ್ ಗಾಂಧಿ ಅವರನ್ನ ಕೆಲವೇ ನಿಮಿಷಗಳಷ್ಟೇ ಅವರನ್ನ ಭೇಟಿ ಮಾಡಲಿಕ್ಕೆ ಅವಕಾಶಗಳು, ಅದರಲ್ಲೂ ಕೂಡ ಬೆಂಗಳೂರು ಬಂದಂತಹ ಸಂದರ್ಭದಲ್ಲಿ ಜಸ್ಟ್ ಒಂದು 5-10 ನಿಮಿಷ ಅಷ್ಟೇ ಮಾತನಾಡಿದ್ದು. ಬಟ್ ಅವ್ರಿಗೆ ಸ್ಪಷ್ಟವಾದಂತಹ ನಿಲುವು ಸಿಕ್ಕಿಲ್ಲ ಅವ್ರಿಗೆ. ಆ ಒಂದು ಕಾರಣವಾಗಿ ಈಗ ಡಿಕೆಶಿ ಅವರು ಕೂಡ ಎಷ್ಟೆಲ್ಲ ಸರ್ಕಸ್ ಅನ್ನ ಮಾಡಬೇಕು, ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಕೂಡ ಮಾಡಿ ಮುಗಿಸಿದ್ದಾಯ್ತು. ಡಿಕೆಶಿ ಅವರು ಕೂಡ ಅಸಮಾಧಾನಗೊಂಡಿದ್ರು. ಏನಪ್ಪ ಇಷ್ಟು ಹೇಳಿದ್ರು, ಮಾಡ್ತಾ ಇಲ್ವಲ್ಲ, ಕೊಡ್ತಾ ಇಲ್ವಲ್ಲ ಸ್ಥಾನ ಅಂತ ಹೇಳಿ ಡಿಕೆಶಿ ಅವ್ರಿಗೂ ಕೂಡ ಅದು ಅಸಮಾಧಾನ ತಂದಿತ್ತು. ಬಟ್ ಈಗ ಅವರ ಬಣದವ್ರಿಗೂ ಕೂಡ ಅದು ಅಸಮಾಧಾನವನ್ನ ತರ್ತಾ ಇದೆ. ಸೊ ಇನ್ನು ಮುಂದೆ ನಾವು ಬ್ಯಾಟಿಂಗ್ ಮಾಡಬೇಕು ಅಂತ ಹೇಳಿ ಅವರು ನಿಲುವನ್ನ ತಾಳಿದಂತಹ ರೀತಿಯಾಗಿ ಕಾಣಿಸ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಏನಾಗುವಂತಹ ಸಾಧ್ಯತೆಗಳಿದೆ? ಜೊತೆಗೆ ಮೊನ್ನೆ ಆದಂತಹ ಬರ್ಡೇ ಪಾರ್ಟಿಯಲ್ಲಿ ಏನೆಲ್ಲ ವಿಚಾರಗಳು, ಗುಸುಗುಸುಗಳು ಕೇಳಿ ಬಂತು, ಏನೆಲ್ಲ ಚರ್ಚೆಯನ್ನ ನಡೆಸಿದ್ದಾರೆ, ಯಾರ ನೇತೃತ್ವದಲ್ಲಿ ದೆಹಲಿಗೆ ಹೋಗಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಒಳಗೆ ಏನೆಲ್ಲ ಪ್ಲಾನ್ಸ್ಗಳು ಆಗ್ತಾ ಇದೆ ಡಿಕೆಶಿ ಆಪ್ತರ ನಡುವೆ, ಏನಿದೆ ಮಾಹಿತಿ? ಕುಸುಮ, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಈ ವೇಳೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ನಾಯಕರು ರೆಬೆಲ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಎಸ್.ಸಿ. ಬಾಲಕೃಷ್ಣ ಅವರ ಬರ್ಡೇ ಪಾರ್ಟಿಯಲ್ಲಿ ಸುಮಾರು 32ಕ್ಕೂ ಹೆಚ್ಚು ಶಾಸಕರು ಸೇರಿದ್ರು. ಆ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಪರವಾಗಿ ತಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಅಧಿಕಾರ ಹಸ್ತಾಂತರದ ಬಗ್ಗೆ, ನಾಯಕತ್ವ ಬದಲಾವಣೆ ಬಗ್ಗೆ ಒಂದು ಸ್ಪಷ್ಟವಾದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಇಲ್ಲದೇ ಇದ್ರೆ ಮುಂದೆ ಪಕ್ಷ ಸಂಘಟನೆ ಆಗಿರ್ಬೋದು ಅಥವಾ ಬರ್ತಕ್ಕಂಥ ಚುನಾವಣೆಗಳನ್ನ ಗೆಲ್ಲೋದು ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಮೇಲೆ ಒಂದು ಒತ್ತಡ ಇರತಕ್ಕಂಥ ಒಂದು ನಿರ್ಧಾರವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಿದ್ರು. ಅದರಂತೆ ಶೀಘ್ರದಲ್ಲೇ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗ್ತಕ್ಕಂಥ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಕ್ಷಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಮತ್ತೆ ಅವರಿಗೆ ಕೊಟ್ಟಂತ ಆಶ್ವಾಸನದಂತೆ ಅವರಿಗೆ ಸಿಎಂ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಕೊಂಡು ಬಹಳಷ್ಟು ಒಂದು ಶಾಸಕರು ದೆಹಲಿಗೆ ಹೋಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಮಾತ್ರವಲ್ಲ, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡತಕ್ಕಂಥ ಒಂದು ಕಸರತ್ತನ್ನ ಮುಂದುವರಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಾರ್ಚ್ 6ಕ್ಕೆ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಕೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ ಅವ್ರಿಗೆ ನನಗೆ ಸಿಎಂ ಪಟ್ಟ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನ ಏರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಜೆಟ್ ಒಳಗಡೆ ಈ ಒಂದು ವಿಚಾರವನ್ನ ಇತ್ಯರ್ಥ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾದಂತ ಒಂದು ಒತ್ತಡವನ್ನು ಏರೋದಕ್ಕೆ ಈ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಎಸ್.ಸಿ. ಬಾಲಕೃಷ್ಣ ಅವರ ಒಂದು ನೇತೃತ್ವದಲ್ಲಿ, ಹಾಗೆ ಶಾಸಕ ಕದಲೂರು ಉದಯ್ ಗೌಡ ಏನಿದ್ರೆ ಇವರ ಒಂದು ನೇತೃತ್ವದಲ್ಲಿ ದೆಹಲಿಗೆ ಹೋಗೋದಕ್ಕೆ ಕೂಡ ಎಲ್ಲಾ ಪ್ರಮುಖ ಶಾಸಕರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಿಎಂ ಬಜೆಟ್ ಮಂಡನೆ ವೇಳೆಗೆ ಇಂಥ ಒಂದು ಬೆಳವಣಿಗೆ ಏನಿದೆ, ಇದು ಸಿಎಂ ಅವರ ಬಜೆಟ್ಗೂ ಕೂಡ ಒಂದು ರೀತಿ ವಿಘ್ನವನ್ನ ತರತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗ ಒಂದು ಫಾರಿನ್ ಟ್ರಿಪ್ ಹೋಗ್ತಾರೆ. ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಯಾಂಪ್ನ ಕೆಲವು ಶಾಸಕರೇನಿದ್ದಾರೆ ಇವರು ರಹಸ್ಯವಾಗಿ ಒಂದು ಡಿನ್ನರ್ ಮೀಟಿಂಗ್ ಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇದು ಪಕ್ಷದಲ್ಲಿ ಒಂದು ರೀತಿ ಆಂತರಿಕ ಭಿನ್ನಾಭಿಪ್ರಾಯನೂ ಕೂಡ ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ಬೇಗ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ರಮುಖ ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.